ಹಾಯ್ ಹಲೋ ವೆಲ್ಕಮ್ ಟು ಲರ್ಶಾಪ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳಿದೆ ಫ್ರೆಂಡ್ಸ್. ಈಗಾಗಲೇ ನೀವು ನಮ್ಮ ತಮಿಳ್ನಾಡು ಪ್ಲೇಟಲ್ಲಿ ನೋಡುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಚಾರ್ಜಿಂಗ್ ಪಾಯಿಂಟ್ನಲ್ಲಿ ಇರುತ್ತೆ ಬ್ಯೂಟಿಫುಲ್ ಆಗಿ ನಿಮ್ಮ ಫೋಟೋನ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇರುತ್ತೆ ಬ್ಯೂಟಿಫುಲ್ ಆಗಿ ನಿಮ್ಮ ಫೋಟೋನ ಯಾವ ರೀತಿ ಸೆಟ್ ಮಾಡೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಡು ಮುನ್ನ ನೀವೇ ಆದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ ಎನೇಬಲ್ ಮಾಡುವ ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜ್ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ ಎನೇಬಲ್ ಮಾಡಿಕೊಂಡು ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನಾ ಯಾವುದಾದ್ರು ಲಿಂಕ್ ಯಾವುದಾದ್ರು ಆ್ಯಪ್ ಡೌನ್ಲೋಡ್ ಮಾಡೋದಾಗಿದೆ ಅದು ನಾನು ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ, ಡೌನ್ಲೋಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಡೌನ್ಲೋಡ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಡೌನ್ಲೋಡ್ ಮಾಡ್ಕೊಟ್ಟು ಅದು ಯಾವ ರೀತಿ ಸೆಟ್ ಮಾಡೋಂತ ನಾನು ಫೋನ್ ಸ್ಕ್ರೀನ್ ತಿಳಿಸ್ಕೊಡ್ತೀನಿ. ದಮ್ಮಕ್ಕಾದ ಬಂದ್ಬಿಟ್ಟು ಫೋನ ಸ್ಕ್ರೀನ್ ಕೊಡಿಸಿ. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಈಗ ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ, ಈ ರೀತಿ ನೀವು ನಿಮ್ಮ ಫೋನನ್ನು ಚಾರ್ಜ್ ಇಟ್ಟಾಗ ಈ ರೀತಿ ಬ್ಯೂಟಿಫುಲ್ ಆಗಿ ನಿಮ್ಮ ಫೋಟೋನ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡಿ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ಈ ರೀತಿಯಾಗಿ ನೋಡ್ಬೋದು. ನಾನು ಫೋನ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ಫೋಟೋ ಯಾವ ರೀತಿ ಸೆಟ್ ಮಾಡೋದು ಅಂತ. ಈ ರೀತಿಯಾಗಿ ಮಿಡಲಲ್ಲಿ ಸ್ಮಾಲ್ ಆಗಿ ಫೋಟೋ, ರೌಂಡಲ್ಲಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣ್ತಿದೆ, ಹಾಗೆ ಅದು ಫೋಟೋನ ಬ್ಯಾಕ್ಗ್ರೌಂಡಿಗೆ ಲಾಂಗ್ ಆಗಿ ಚೆನ್ನಾಗಿ ಕಾಣ್ತಿದ್ರು. ಈ ರೀತಿಯಾಗಿ ಯಾವ ರೀತಿ ನೀವು ಫೋನ್ ಚಾರ್ಜ್ ಹಾಕಿದ ನಂತರ ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಚಾರ್ಜ್ ಆಗಲು ಶುರು ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಯಾವ ರೀತಿ ಸೆಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕಾಗಿ ಒಂದು ಅಪ್ಲಿಕೇಶನ್ ಅನ್ನು ಹತ್ತುತ್ತೆ, AI ಚಾರ್ಜಿಂಗ್ ಬ್ಯಾಟ್ರಿ ಎನಿಮಿನೇಷನ್ ಅಂತ. ಈ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ನಾನು ಹೇಳ್ತೀನಿ. ನೀವು ವಿಡಿಯೋ ನೋಡ್ತಿರ್ತಾರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಅಂತ ಯೂಟ್ಯೂಬ್ ಆ್ಯಪ್ನಲ್ಲಿ ಹೋಗಿ ನಾನು ವಿಡಿಯೋ ಓಪನ್ ಮಾಡಿ ಯಾವ ರೀತಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಯೂಟ್ಯೂಬ್ನಲ್ಲಿ ನಾನು ವಿಡಿಯೋ ಈ ರೀತಿ ನೋಡ್ತಿರ್ತೀರಿ ಫ್ರೆಂಡ್ಸ್. ನೀವು ಏನು ಮಾಡ್ಕೊಂಡ್ರೆ ಮೊದಲದಾಗಿ ನಾನು ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋಗೊಂದು ಲೈಕ್ ಮಾಡಿದ ನಂತರ ಹಾಗೆ ಇಲ್ಲಿ ಮಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಎನೇಬಲ್ ಮಾಡಿಕೊಳ್ಳಿ. ಎನೇಬಲ್ ಮಾಡಿ ಇಟ್ಕೊಂಡ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ನೀವು ಏನು ಮಾಡಬೇಕಂದ್ರೆ ಯಾವ ಕಂಪ್ನಿ ಮೊಬೈಲ್ನ ಯೂಸ್ ಮಾಡ್ತಿದ್ದೀರಾ ಅಂತ, ನೀವು ಯಾವ ಕಂಪ್ನಿ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂತ ನೀವು ಆ ಕಂಪ್ನಿ ಹೆಸರನ್ನ ಬರೀಬೇಕಾಗೈತಿ. ಬರೆದು ಹಾಗೆ ಒಂದು ಕಮೆಂಟ್ ಮಾಡೋಕ್ಕಾಗೈತಿ. ನೀವು ಯಾವ ಕಂಪ್ನಿ ಮೊಬೈಲ್ ಯೂಸ್ ಮಾಡ್ತಿದ್ರೆ ಆ ಕಂಪ್ನಿ ಮೊಬೈಲ್ನ ಕಮೆಂಟ್ ಮಾಡಿದ ನಂತರ ನೀವೇನು ಮಾಡ್ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಯಾವ ರೀತಿ ಜಾಯ್ನ್ ಆಗ್ಬೇಕಂದ್ರೆ ಈಗ ನೀವು ವಿಡಿಯೋ ನೋಡ್ತಿದ್ರೆ ಟೈಟಲ್ ಇರ್ತಾರೆ, ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಮೂರೊಂದು ಆಪ್ಷನ್ ಇರುತ್ತೆ, ಮೂರು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಜಾಯ್ನ್ ಯುವರ್ ಟೆಲಿಗ್ರಾಮ್ ಚಾನಲ್ ಅಂತ ಒಂದು ಬ್ಲೂ ಕಲರ್ ಲಿಂಕ್ ಇದೆ, ಜಾಯ್ನ್ ಓವರ್ ಟೆಲಿಗ್ರಾಮ್ ಚಾನಲ್ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕೈತೆ. ಬ್ಲೂ ಕಲರ್ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿ ಲೋಡ್ ಆಗಿ ನೋಡ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಲೋಡ್ ಆಗ್ತಿದೆ. ಈ ರೀತಿಯಾಗಿ ನೀವು ಲೈವ್ ಆಗಿ ತೋರಿಸ್ತೀನಿ. ಈ ರೀತಿಯಾಗಿ YouTube.com ಮತ್ತು ಈ ರೀತಿಯಾಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಇರ್ತಾ ಲೈವ್ ಆಗಿ ಜಾಯ್ನ್ ಆಗ್ತಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ತಾನೇ ತೆಗೆದುಕೊಳ್ಳುತ್ತೆ. ಡೈರೆಕ್ಟಾಗಿ ನಿಮ್ಮ ಟೆಲಿಗ್ರಾಮ್ ಆ್ಯಪ್ ಇದ್ದರೆ ಟೆಲಿಗ್ರಾಮ್ ಆ್ಯಪ್ ಇರ್ತದೆ, ಇಲ್ಲಾಂದರೆ ವೆಬ್ಬಲ್ಲಿ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಫಸ್ಟ್ ಆಫ್ ಆಲ್ ಏನು ಮಾಡ್ಕೊಂಡ್ರೆ ಟೆಲಿಗ್ರಾಮ್ ಚಾನಲ್ ಲೋಡ್ ಆಗುತ್ತೆ ಫ್ರೆಂಡ್ಸ್. ಲೋಡ್ ಆದ ನಂತರ ಕೆಳಗಡೆ ಜಾಯ್ನ್ ಓವರ್ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಮೊದಲು ಜಾಯ್ನ್ ಆಗಬೇಕಾಗುತ್ತೆ. ಅಂದರೆ ಈ ಲಿಂಕ್ ಮೂಲಕ ನಿಮಗೆ ಓಪನ್ ಆಗುತ್ತೆ. ಯಾವ್ದಾದ್ರು ಹೊಸ ಅಪ್ಡೇಟ್ ಬಂದರೆ ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ. ಮೊದಲು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದ ನಂತರ ಇಲ್ಲಿ ತೋರಿಸ್ತಿದೆ ಬ್ಯಾಟ್ರಿ ಚಾರ್ಜಿಂಗ್ ಎನಿಮಿನೇಷನ್ ಆ್ಯಪ್ ಗೂಗಲ್ ಪ್ಲೇಸ್ಟೋರ್ ಇರ್ತಿದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಬ್ಲೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಆಗಿಲ್ಲ ಅಂದರೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡುತ್ತೆ. ಲಾಂಗ್ ಪ್ರೆಸ್ ಮಾಡಿದ ನಂತರ ತಲೆ ಕಾಪಿ ಒಂದು ಆಪ್ಷನ್ ಬರುತ್ತೆ. ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕನ್ನು ಕಾಪಿ ಕಾಪಿ ಮಾಡಿಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ನೀವು ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಪ್ಲೇಸ್ಟೋರ್ ಆ್ಯಪನ್ನು ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ ನಂತರ ಮೇಲೆ ಸರ್ಚ್ ಬಾರ್ ಮೇಲೆ ಬರಬೇಕಾಗುತ್ತೆ. ಸರ್ಚ್ ಬಾರ್ ಮೇಲೆ ಬಂದ ನಂತರ ಈ ಲಿಂಕನ್ನು ಪೇಸ್ಟ್ ಮಾಡೋಗುತ್ತೆ. ಲಿಂಕನ್ನು ಪೇಸ್ಟ್ ಮಾಡಿದ ನಂತರ ಸರ್ಚ್ ಮೇಲೆ ಕೊಡಬೇಕಾಗುತ್ತೆ. ಸರ್ಚ್ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಬರ್ತಿದೆ ಫ್ರೆಂಡ್ಸ್. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಗೆ ಅಂತ. ಈ ರೀತಿಯಾಗಿ ಆ್ಯಪ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನೋಡ್ಬೋದು. ಈ ರೀತಿಯಾಗಿ ಬ್ಯಾಟ್ರಿ ಚಾರ್ಜಿಂಗ್ ಎನಿಮಿನೇಷನ್ ಮತ್ತು ಈ ರೀತಿಯಾಗಿ ಹಿಂದಿಯಲ್ಲಿ ಇರುತ್ತೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಹೇಳಿದ್ಮೇಲೆ ಟೆಲಿಗ್ರಾಮ್ ಚಾನಲ್ ಮೂಲಕ ಹೋಗಿ ಈ ರೀತಿ ಆ್ಯಪನ್ನು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗ್ತಿರುತ್ತೆ. ನಾನು ಈಗ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡಿಕೊಂಡ ನಂತರ ಓಪನ್ ಅಂತ ಒಂದು ಆಪ್ಷನ್ ಬರುತ್ತೆ. ನೀವು ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಆ್ಯಪ್ನಲ್ಲಿ ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನಾನು ಹೇಳಿದಂತೆ ಫಾಲೋ ಮಾಡ್ತಾ ಹೋಗಿ ಎಲ್ಲ ಸ್ಕಿಪ್ ಮಾಡಿದರೆ ನಿಮಗೆ ಈ ಆ್ಯಪು ವರ್ಕ್ ಆಗಲ್ಲ ಫ್ರೆಂಡ್ಸ್. ನಾನು ಹೇಳಿದಂತೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋಕ್ಕಾಗುತ್ತೆ. ಇಲ್ಲಿ ಕೆಲವು ಸೆಕೆಂಡ್ಗಳು ವೇಟ್ ಮಾಡ್ಕೊಳ್ಳಿ. ವೇಟ್ ಮಾಡಿಕೊಂಡ ನಂತರ ಗೆಟ್ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಬರ್ತೇನೆ. ಗೆಟ್ ಸ್ಟಾರ್ಟ್ ಆಪ್ಷನ್ ಮೇಲೆ ಗೆಟ್ ಸ್ಟಾರ್ಟ್ ಮೇಲೆ ಕೊಡಬೇಕಾಗುತ್ತೆ. ಗೆಟ್ ಸ್ಟಾರ್ಟ್ ಮೇಲೆ ಕೆಲವು ಸೆಕೆಂಡ್ಗಳು ಆ್ಯಡ್ ಇರುತ್ತೆ. ಆ್ಯಡನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಕಿಪ್ ಮಾಡಿಕೊಂಡ ನಂತರ ಮತ್ತೆ ಸ್ಕಿಪ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಮೈ ಫೋಟೋ ಎನಿಮಿನೇಷನ್ ಇರ್ತಿರ್ತದೆ. ಬ್ಯಾಕ್ಗ್ರೌಂಡ್ ಫೋಟೋ ಎನಿಮಿನೇಷನ್ ತೋರಿಸಿದ್ನಲ್ವ, ಎರಡಕ್ಕೂ ಒಂದೇ ಫೋಟೋ ಸೆಟ್ ಮಾಡೋಕ್ಕಾಗುತ್ತೆ. ಅಂದರೆ ಬ್ಯಾಕ್ಗ್ರೌಂಡ್ ಫೋಟೋ ಬ್ಯೂಟಿಫುಲ್ ಆಗಿ ಬರುತ್ತೆ. ಮೈ ಫೋಟೋ ಎನಿಮಿನೇಷನ್ ಇರ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಕ್ಯಾಮ್ರಾ ಆಕ್ಸೆಸ್ ಕೇಳ್ತಿದೆ. ಯೂಸ್ ವಿಲ್ ದ ಆ್ಯಪ್ ಇರ್ತಿರುತ್ತೆ. ಇದ್ರ ಮೇಲೆ ಇಷ್ಟು ಕೊಡಬೇಕಾಗುತ್ತೆ. ಅಲಾವತ್ತ ಕೊಡಬೇಕಾಗುತ್ತೆ. ಮೀಡಿಯಾ ಆಕ್ಸೆಸನ್ನು ಅಲಾವತ್ತ ಕೊಟ್ಟ ನಂತರ ಯಾವ ರೀತಿ ಬರುತ್ತೆ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಆ ರೀತಿ ಫಾಲೋ ಮಾಡೋಕ್ಕಾಗುತ್ತೆ.
ಈ ರೀತಿಯಾಗಿ ಇನ್ನೊಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ. ಮೈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಗ್ಯಾಲರಿ ಆಪ್ಷನ್ ಇರುತ್ತೆ. ಗ್ಯಾಲರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗ್ಯಾಲರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ನನ್ನ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಈ ರೀತಿಯಾಗಿ ನಾನು ನನ್ನ ಫೋಟೋನ ಸೆಲೆಕ್ಟ್ ಮಾಡಿಕೊಂಡಂತ ನೀವು ಎಷ್ಟು ಬೇಕಾದ್ರೆ ಕ್ರಾಪ್ ಮಾಡಿಕೊಂಡ್ರೆ ಓಕೆ ಮೇಲೆ ಕೊಡಬೇಕಾಗುತ್ತೆ. ಓಕೆ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಬರ್ತಾ ಇದೆ. ಬ್ಯೂಟಿಫುಲ್ಲಾಗಿ ನೀವು ನೋಡ್ಬೋದು. ನೀವು ಬೇಕಾದ ಫಾಂಟು ಇದರಲ್ಲಿ ಏನು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಈ ರೀತಿಯಾಗಿ ಟೆಕ್ಸ್ಟ್ ಮೂಲಕ ನೀವು ಚೇಂಜ್ ಮಾಡ್ಕೋಬೋದು, ಕಲರ್ ಚೇಂಜ್ ಮಾಡ್ಕೋಬೋದು, ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೋದು. ಈ ರೀತಿಯಾಗಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಎನಿಮಿನೇಷನ್ ಟೈಮ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ವೇಸ್ ಅಂತ ಮಾಡಿ 1 ಮಿನಿಟು 30 ಮಿನಿಟ್ 10 ಮಿನಿಟ್ ಹಾಕ್ಬೇಡಿ. ಆಲ್ವೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸಿಂಗಲ್ ಟ್ಯಾಪ್ ಇರುತ್ತೆ. ಡಬಲ್ ಟ್ಯಾಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನೀವು ಏನು ಮಾಡಬೇಕಂದ್ರೆ ರಿಟರ್ನ್ ಇದ್ರ ಮೇಲೆ ಬರಬೇಕೈತಿ. ಬಂದ ನಂತರ ನಿಮಗೆ ಅದು ಸೆಟ್ ಆಗಿರುತ್ತೆ. ಇನ್ನೊಂದು ಇಲ್ಲಿ ಪ್ಲಸ್ ಒಂದು ಐಕಾನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ಯಾಲರಿ ಆಪ್ಷನ್ ಮೇಲೆ ರಿಟರ್ನ್ ಕ್ಲಿಕ್ ಮಾಡಿಕೊಂಡ ನಂತರ ಇನ್ನು ಸೆಲೆಕ್ಟ್ ಮಾಡಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ನು ಇವಾಗ ಸೆಲೆಕ್ಟ್ ಮಾಡಿರೋ ಫೋಟೋನ ಆಯ್ಕೆ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಬ್ಯೂಟಿಫುಲ್ಲಾಗಿ ನಿಮ್ಮ ಫೋನನ್ನು ಚಾರ್ಜ್ ಹಾಕಿದ ನಂತರ ಬ್ಯೂಟಿಫುಲ್ಲಾಗಿ ಬರುತ್ತೆ ಫ್ರೆಂಡ್ಸ್. ಅದು ಫೋಟೋನ ಯಾವ ರೀತಿ ಬರುತ್ತೆ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ಫೋನಲ್ಲಿ ಚಾರ್ಜಿಂಗ್ ಪಾಯಿಂಟ್ನ ಯಾವ ರೀತಿಯಾಗಿ ಚಾರ್ಜಿಂಗ್ ಪಾಯಿಂಟ್ನಲ್ಲಿ ಯಾವ ರೀತಿ ಫೋಟೋ ಆ್ಯಡ್ ಮಾಡೋದು ಅಂತ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಂಡು ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಅದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಂಡು ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಡ್ತೀವಿ. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕೊಡಿ ಫ್ರೆಂಡ್ಸ್. ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.